ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ದರೆ ಇನ್ನೂ ಬೇಕು ಅಂತ ಅಂತಾರೆ. ಅಷ್ಟು ರುಚಿಯಾಗಿರೋ ಅಂಥ ಈಸಿಯಾಗಿ ಮಾಡೋ ಅಂಥ ಈ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಖಾನ ಇದೆ ಅಂತ ಅಂದರೆ ಸಾಕು, ಒಂದು ಬೌಲಷ್ಟು ಇದೆ ಅಂತ ಅಂದರೆ ರುಚಿಯಾಗಿ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಿಡಿಯೋ ಥರ ಮಾಡ್ಬೋದು. ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲೊಂದು ದಪ್ಪ ತಳದ್ದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾವು ತುಪ್ಪ ತಿನ್ನಲ್ಲ ಅಂತ ಅನ್ನೋರು ಆರಾಮ್ಸೆ ಸ್ಕಿಪ್ ಮಾಡ್ಬೋದು. ತುಪ್ಪದ ಬದಲಾಗಿ ಇಲ್ಲಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅದು ಬಿಸಿ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ನಾವು ತೊಗೊಂಡಿರೋವಂಥ ಮಖಾನ ಹಾಕ್ಕೊಳ್ಳೋಣ. ನಾವು ಎಷ್ಟೇ ತುಪ್ಪ ಹಾಕ್ಕೊಂಡ್ರು ಕೂಡ ಮಖಾನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆದಷ್ಟು ಎಣ್ಣೆಗಿಂತ ತುಪ್ಪನೇ ಬಳಸಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ ಸುಮಾರು 1ರಿಂದ 1.5 ಬೌಲಷ್ಟು ನಾನಿಲ್ಲಿ ಮಖಾನನ ತೊಗೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಆಮೇಲೆ ತುಪ್ಪ ಹಾಕೋದಿದೆ. ಸೊ ಸದ್ಯಕ್ಕೆ ಇಷ್ಟನ್ನು ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಈ ಥರ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಮತ್ತು ತುಪ್ಪನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ವ. ಸೊ ಆ ಒಂದು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಖಾನ ತಿನ್ನಬೇಕಾದ್ರೆ. ನಮಗಿದು ಬಿಸಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಕೈನಲ್ಲಿ ಹಿಡಿದ್ರೆ ಇಡೀ ಬೆಚ್ಚಗೆ ನಮಗೆ ಬೆಚ್ಚಗೆ ಅನ್ನಿಸ್ತಾ ಇರುತ್ತೆ, ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ಮಖಾನ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೈಗೆ ಬಿಸಿ ತಾಗಿದೆ ಅಂತ ಅಂದಾಗ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ನಾನು ಅದೇ ಪ್ಯಾನ್ಗೆ ಮತ್ತೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಮಸಾಲೆ ಬೇಕಲ್ವ, ಅದಕ್ಕೆ ಲೈಟ್ ಮಸಾಲ ಇಟ್ಕೊಂಡು ಮಾಡುವಂಥ ಮಖಾನ ಸ್ನ್ಯಾಕ್ಸ್. ರುಚಿಗೆ ಉಪ್ಪು, ಅರಿಶಿನ ಮತ್ತು ಅಚ್ಕಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಇದನ್ನು ಕೂಡ ತುಪ್ಪದಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಖಾರ ನೀವು ಹೇಗೆ ತಿಂತೀರಾ ಅದ್ರ ಮೇಲೆ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ಇಷ್ಟೇ ಸಾಕು ಸ್ನೇಹಿತರೆ, ಇನ್ನೇನು ಬೇಡ. ಮಸಾಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಏನ್ರಿ ಇದು ಇಷ್ಟೊಂದು ತುಪ್ಪ ಹಾಕಿದ್ದೀರಾ ಅಂತ ಅನ್ಬೋದು. ಜಾಸ್ತಿ ಏನು ತುಪ್ಪ ಹಾಕಿಲ್ಲ. ಇದನ್ನು ಕೂಡ ಮಖಾನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಮತ್ತು ಮಖಾನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರಿಗಾದರೂ ಸ್ಕಿನ್ ಅಲರ್ಜಿ ಇದೆ ಅಥವಾ ಆಗತ್ತೆ ಅಂತ ಅನ್ನೋರು ದಯವಿಟ್ಟು ಇದನ್ನು ತಿನ್ನಬೇಡಿ, ನೀವು ಸ್ಕಿಪ್ ಮಾಡ್ಬೋದು ಈ ಒಂದು ರೆಸಿಪಿಯನ್ನು. ಅಥವಾ ಮಖಾನ ತಿನ್ನೋದನ್ನೇ ನೀವು ಬಿಟ್ಬಿಡಬೇಕು ಅಂತ ಅಂದ್ಕೊತೀನಿ. ನಾನು ಕೇಳಿರೋ ಪ್ರಕಾರ ಮಖಾನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಯಾರೆಲ್ಲ ಸ್ಕಿನ್ ಇನ್ಫೆಕ್ಷನ್ ಆಗತ್ತೆ ಅಂಥವರು ತಿನ್ನಬಾರ್ದು ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ಮಾಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಇವಾಗ ಮಖಾನ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಈ ಥರ ಸ್ಟೋರೇಜ್ ಮಾಡ್ಕೊಳ್ಳೋ ಅಂಥ ಬಾಕ್ಸ್ ಇರುತ್ತೆ ಅಲ್ವಾ. ಸೊ ಸ್ಟೋರ್ ಮಾಡಿಕೊಂಡ್ರೆ ನೀವು ಎಷ್ಟು ದಿನ ತಿಂಗಳಿಟ್ಟರೂ ಕೂಡ ಏನೂ ಆಗೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಾಗ್ಬೋದು, ಮನೆಯವ್ರಿಗಾಗ್ಬೋದು, ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.